ನಮಸ್ತೆ. ನಾವು ಸೆಲ್ಕಾನ್ ಕಂಪ್ನಿಯಿಂದ ಮಾತಾಡ್ತಿರೋದು, ತಮಿಳ್ನಾಡು, ಈರೋಡ್. ಇವು ಈಗ ಈ ಮೋಟ್ರ್ ನೋಡ್ತಿದ್ದೀರಲ್ಲ, ಇವೆಲ್ಲವೂ 2 ಪ್ಯಾನಲಿಂದ ನಡೆಯುತ್ತೆ. ಗಂಟೆಗೆ 27,000 ಲೀಟ್ರ್ ಬರುತ್ತೆ. ಆಮೇಲೆ ಈ ಮೋಟ್ರ್ ನೋಡ್ತಿದ್ದೀರಾ, ಇದಕ್ಕೂ 3 ಪ್ಯಾನಲ್ ಸಾಕು, 900 ವ್ಯಾಟ್ ಬೇಕು. ಇದು ಗಂಟೆಗೆ 50,000 ಲೀಟ್ರ್ ಬರುತ್ತೆ. ಈಗ ಸಬ್ಮರ್ಸಿಬಲ್ ನೋಡಿದ್ರೆ ಬರೀ ಇದು ಇನ್ಬಿಲ್ಡ್ ಡ್ರೈವ್ ಸಿಸ್ಟಮ್. ಇದು ನಿಮಗೆ ಬರೀ ಒಂದು ಸ್ವಿಚ್ಚಿಂದ ಆನ್ ಮಾಡಬೇಕು. ಇದಕ್ಕೂ ಅಷ್ಟೇ ನಿಮಗೆ ಬರೀ 1500 ವ್ಯಾಟ್ ಪಿಕ್ ಹಾಕಿದ್ರೆ ವರ್ಕ್ ಆಗುತ್ತೆ. ಅದೇ ಥರ ಇದು ಸಬ್ಮರ್ಸಿಬಲ್ ಮೋಟ್ರು. ಇದು ತ್ರೀ ಫೇಸ್ ಬರುತ್ತೆ. ಇದರಲ್ಲೂ ಕೂಡ ನೀವು AC ಮತ್ತು DC ಎರಡನ್ನೂ ಯೂಸ್ ಮಾಡ್ಬೋದು. ಇದೇ ಥರ ನಿಮಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಬರೀ ಈಗ 3 ಪ್ಯಾನೆಲ್ ಹಾಕ್ಬಿಟ್ಟೆ ನೀವು ಇದನ್ನು ಮೋಟ್ರನ್ನ ರನ್ ಮಾಡ್ಬೋದು. ನೀವು ಕಾಸ್ಟ್ ಕಟ್ಟಿಂಗು ಒಳ್ಳೆ ಆಗುತ್ತೆ. ಇದೊಂದು ನೋಡ್ಬೋದು. ಈ ಥರ ಒಂದು ವೆರೈಟೀಸ್ ಆಫ್ ಮೋಟ್ರ್. ನಿಮ್ಮ ಡೆಪ್ತ್ ಮೇಲೆ ಇವೆಲ್ಲ ಮೋಟ್ರಸ್ಸು ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ನಿಮಗೆ 1000 ಅಡಿಗೂ ನೀವು ಬರೀ ನಿಮ್ಮ 1000 ಅಡಿಗೂ ಒಂದು 10 ಪ್ಯಾನೆಲ್ ಹಾಕಿದ್ರೆ ಸಾಕಾಗುತ್ತೆ. ನಿಮಗೆ ಅಷ್ಟು ಈಸಿಯಾಗಿ ನೀವು ಇದನ್ನು ಕೆಲಸ ಮಾಡ್ಕೋಬೋದು. ವಾಟ್ ಇಸ್ ದ ಬೆನಿಫಿಟ್ ಆಫ್ ಕಿतना ಬೆನಿಫಿಟ್ ಫಾರ್ ದಿಸ್ BLDC ನೋಡಿ, ಈಗ 3 HP ಒಂದು 5 HP ಹೋಗೋ ಬದಲು 2 HP ಹೋದರೆ ಸಾಕು. ಅಷ್ಟರಲ್ಲೇ ನೀವು ನೀರು ಅಷ್ಟು ಔಟ್ಪುಟ್ ಚೆನ್ನಾಗಿ ಬರುತ್ತೆ. ನಿಮಗೆ 5 HP ಕೆಲಸ ಮಾಡೋ ಮೋಟ್ರನ್ನ ಬರೀ 2 HP ಅಲ್ಲಿ ನೀವು ಅದನ್ನು ತಗೋಬೋದು. ನಿಮಗೆ ದುಡ್ಡು ಭಾರಿ ಸೇವ್ ಆಗುತ್ತೆ. ಇದು ಹಂಗೆ ಅದು 2 HP ಮೋಟ್ರಿಗೆ ಈ 575 ಪ್ಯಾನಲ್ ಎರಡೇ ಯೂಸ್ ಮಾಡಿದ್ರೆ ಸಾಕು. ನಿಮಗೆ ಸಫಿಷಿಯೆಂಟ್ ವಾಟರ್ ಬಂದ್ಬಿಡುತ್ತೆ. ನಿಮಗೆ ಕಮ್ಮಿ ಜಾಗದಲ್ಲಿ ಇದು ಒಳ್ಳೆ ಚೆನ್ನಾಗಿ ಈಸಿಯಾಗಿ ಸೆಟ್ ಆಗುತ್ತೆ. ಬೈಫಿಷಿಯಲ್ ಮೋಟ್ರಸ್ ಪ್ಯಾನಲ್ಸ್ ಅಂತಾರೆ. ಇದು 2 ಸೈಡ್ ನಿಮಗೆ ಕರೆಂಟ್ ಬರುತ್ತೆ. ನಿಮಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಈ ಥರ ಪ್ಯಾನಲ್ಸ್ ಹಾಕೊಳ್ಳೋದ್ರಿಂದ. ಇದು ಅಷ್ಟೇ, ಇದು ಬ್ಯಾಕ್ ಸೈಡ್. ಇದು ಹಿಂದ್ಗಡೆಯಿಂದ ನೋಡ್ಬೋದು. ಇದು ಮುಂದ್ಗಡೆ ನೋಡ್ತಾ ಇದ್ರೆ ಇದು ಬ್ಯಾಕ್ ಸೈಡ್. ಪ್ಯಾನಲ್ ಹಿಂದ್ಗಡೆ ಈ ಥರ ಇರುತ್ತೆ. ಸೆಲ್ಕಾನ್ ಇಂಡಸ್ಟ್ರಿ ಕೊಯಂಬತ್ತೂರ್ ಅವ್ರದ್ದು ಇದು ಪ್ರೊಡಕ್ಷನ್. ನಿಮಗೆ 2 ಪ್ಯಾನಲಿಂದ ನಿಮಗೆ ಒಂದು 3 HP 5 HP ವಾಟರ್ ಏನು ಸಿಗುತ್ತೆ, ಅದರಲ್ಲಿ 2 HP ಅಲ್ಲೇ ತೆಗಿಬೋದು. ಕಮ್ಮಿ ಜಾಗದಲ್ಲಿ ವಾಟರ್ ಔಟ್ಪುಟ್ ತೆಗಿಲಿಕ್ಕೆ ತುಂಬ ಉಪಯೋಗ ಆಗುತ್ತೆ.